ನ್ಯೂಸ್, ಇದು ನಿಮ್ಮ ಧ್ವನಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸಿಂಧನೂರಿನಲ್ಲಿ ಆಸ್ಟರ್ ಫಾರ್ಮಸಿ, ಆಲ್ಫಾನ್ ರಿಟೇಲ್ ಫಾರ್ಮಸಿಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದಲ್ಲಿ ಉದ್ಯೋಗ ಮೇಳ ಕ್ಯಾಂಪಸ್ ಡ್ರೈವ್ ದಿನಾಂಕ 26/7/2024, ಸಮಯ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ. ಸ್ಥಳ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸಿಂಧನೂರು. ಡಿ ಫಾರ್ಮಸಿ, ಬಿ ಫಾರ್ಮಸಿ ಪಾಸ್ ಆದವರಿಗೆ ಇಲ್ಲಿವೆ ಉದ್ಯೋಗ ಅವಕಾಶಗಳು. ಸಿಂಧನೂರು ಹಾಗೂ ಸುತ್ತಮುತ್ತಲಿನ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಂಡು ಈ ಸಂದರ್ಶನವನ್ನು ಯಶಸ್ವಿಗೊಳಿಸಿ ನಿರುದ್ಯೋಗದಿಂದ ಉದ್ಯೋಗದ ಕಡೆಗೆ ಪಯಣಿಸಿ. ಲಭ್ಯವಿರುವ ಹುದ್ದೆಗಳು: ಬೆಂಗಳೂರು 15 ಹುದ್ದೆಗಳು, ಹೈದರಾಬಾದ್ 12 ಹುದ್ದೆಗಳು, ಹುಬ್ಬಳ್ಳಿ 2 ಹುದ್ದೆಗಳು ಹಾಗೂ ಮೈಸೂರು 3 ಹುದ್ದೆಗಳು. ಲಿಖಿತ ಪರೀಕ್ಷೆ, ತಾಂತ್ರಿಕ ಸಂದರ್ಶನ ಮತ್ತು ಮಾನವ ಸಂಪನ್ಮೂಲ ಚರ್ಚೆಯಿಂದ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ. ಮೊಬೈಲ್ ಸಂಖ್ಯೆ 8197143588 9036731385. ನಮಸ್ಕಾರ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಮಧ್ಯಮ ಮತ್ತು ಕಾರ್ಪೊರೇಟ್ ವರ್ಗವನ್ನು ಕೋಟ್ಯಾಧಿಪತಿಗಳನ್ನಾಗಿ ಸಂತೋಷಪಡಿಸುವ ಬಜೆಟ್, ಸಿಪಿಐಎಂಎಲ್ ರೆಡ್ ಸ್ಟಾರ್. ಜುಲೈ 27ಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ 2 ಕೃತಿಗಳು ಬಿಡುಗಡೆ, ಗುರುವಿಗೊಂದು ಅಕ್ಷರ ನಮನ ಕಾರ್ಯಕ್ರಮ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಂದ ಆಗಸ್ಟ್ 5ರಂದು ಮುಖ್ಯಮಂತ್ರಿ ಮನೆ ಚಲೋ ಪ್ರತಿಭಟನೆ. ಹೊಟ್ಟೆಗೆ ಹಿಟ್ಟು ನೀಡದೆ ಜುಟ್ಟಿಗೆ ಮಲ್ಲಿಗೆ ಹೂ ಮುಡಿಸುವ ಬಜೆಟ್, ಚಂದ್ರಶೇಖರ್ ಕ್ಯಾಪ್ನಟ್ಟಿ. ರೈತರು ಖಾರಿಫ್ ಆ್ಯಪ್ ಬಳಸಿ ತಾವೇ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ವಿವರ ಸಲ್ಲಿಸಿ, ಕೃಷಿ ಅಧಿಕಾರಿ ನಜೀರ್ ಅಹಮದ್. ವಾರ್ತೆಗಳ ವಿವರ. ಹೆಚ್ಚುತ್ತಿರುವ ಅಸಮಾನತೆ, ನಿರುದ್ಯೋಗ ಮತ್ತು ಷೇರು ಮಾರುಕಟ್ಟೆಗಳಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಹೂವಾಪೋಗಳ ಬಗ್ಗೆ ಬಜೆಟ್ ಪೂರ್ವ ಆರ್ಥಿಕ ಸಮೀಕ್ಷೆಯಲ್ಲಿ ಹೆಚ್ಚಿನ ಕಾಳಜಿ ಹೊರತಾಗಿಯೂ ಮೋದಿಯ 3ರ ಮೊದಲ ಬಜೆಟ್ ಇನ್ನೂ RSSನ ಬಲಪಂಥೀಯ ರಾಜಕೀಯ ಆರ್ಥಿಕ ನೀತಿಗಳಿಗೆ ಅನುಗುಣವಾಗಿದೆ. ಬಿಜೆಪಿಯ ದೃಷ್ಟಿಕೋನಕ್ಕೆ ಇದು ಉತ್ತಮ ಉದಾಹರಣೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ನ ಗಂಗಾಧರ್ ಅವರು ಹೇಳಿಕೆ ನೀಡಿದ್ದಾರೆ. ಬಹುಪಾಲು ಬಡವ, ದುಡಿಯುವ ಮತ್ತು ತುಳಿತಕ್ಕೊಳಗಾದ ಜನರ ಕುಸಿಯುತ್ತಿರುವ ಆದಾಯ ಮತ್ತು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಈ ಬಜೆಟ್ನಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೂ ಬಜೆಟ್ನ ಮೋದಿ ಅದಾನಿ ಗಲ್ಬಹಿಯಾನ್ ಒಲವು ಭಾರತೀಯ ಕಾರ್ಪೊರೇಟ್ ತೆರಿಗೆ ದರವನ್ನು ಕಡಿಮೆ ಮಾಡಿದ್ದರ ಪರಿಣಾಮವಾಗಿ ಅದರ ಹಿಂಜರಿಕೆ ಸ್ಪಷ್ಟವಾಗಿದೆ. ಸರ್ಕಾರಿ ನೌಕರರು ಮತ್ತು ಸಂಘಟಿತ ವಲಯದ ಕಾರ್ಮಿಕರ ಅಲ್ಪ ಭಾಗವನ್ನು ಹೊರತುಪಡಿಸಿ ಅನೌಪಚಾರಿಕ, ಅಸಂಘಟಿತ ಮತ್ತು ಸ್ವಯಂ ಉದ್ಯೋಗಿ ವಲಯಗಳಲ್ಲಿನ ಕಾರ್ಮಿಕರ ನಾಮಮಾತ್ರದ ವೇತನವು ಮೋದಿ ಅಧಿಕಾರಕ್ಕೆ ಬಂದ ನಂತರ ಕುಸಿಯುತ್ತಿದೆ ಅಥವಾ ಕುಂಠಿತವಾಗಿದೆ. ಈ ನಿರ್ಣಾಯಕ ಘಟ್ಟದಲ್ಲಿಯೂ ಮೋದಿಯವರ ಸಾಧನೆಗಳನ್ನು ಪ್ರದರ್ಶಿಸುವ ಮತ್ತು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಮಾರ್ಗಸೂಚಿಯನ್ನು ರಚಿಸುವುದಾಗಿ ಹೇಳಿಕೊಳ್ಳುವ ಬಜೆಟ್ ಈ ಯಾವುದೇ ವಿಷಯಗಳ ಬಗ್ಗೆ ಪ್ರಸ್ತಾಪಿಸುವುದಿಲ್ಲ. ನಿಸ್ಸಂದೇಹವಾಗಿ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಬಜೆಟ್ ಪ್ಯಾಕೇಜ್ಗಳು ಈ ರಾಜ್ಯಗಳ ಜನರ ಆಕಾಂಕ್ಷೆಗಳಿಂದಲ್ಲ, ಆದರೆ ಸಮ್ಮಿಶ್ರ ಪಾಲುದಾರರನ್ನು ಮೆಚ್ಚಿಸಲು ಮತ್ತು ಫ್ಯಾಸಿಸ್ಟ್ ಆಡಳಿತದ ಉಳಿವಿನ ಅಗತ್ಯಗಳಿಗಾಗಿ ಮಾತ್ರ. ಮತ್ತೊಂದೆಡೆ ಬಜೆಟ್ನಲ್ಲಿ ಘೋಷಿಸಲಾದ ನವ ಉದಾರವಾದಿ ಮತ್ತು ಪ್ರತಿಗಾಮಿ GSTಯ ತರ್ಕಬದ್ಧಗೊಳಿಸುವಿಕೆ ಫೆಡರಲ್ ಅಧಿಕಾರಿಗಳನ್ನು ಮತ್ತಷ್ಟು ಕುಗ್ಗಿಸುವ ಮತ್ತು ತೆರಿಗೆ ಹೊರೆಯನ್ನು ಸಾಮಾನ್ಯ ಜನರ ಹೆಗಲ ಮೇಲೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ನಿಸ್ಸಂದೇಹವಾಗಿ ಬಲಪಂಥೀಯ ಕಾರ್ಪೊರೇಟ್ ಪರ ಮತ್ತು ನವ ಫ್ಯಾಸಿಸ್ಟ್ ಮೋದಿ ಆಡಳಿತದಿಂದ ಬಜೆಟ್ ಸೇರಿದಂತೆ ಆರ್ಥಿಕ ನೀತಿಗಳಲ್ಲಿ ಯಾವುದೇ ಬದಲಾವಣೆಯನ್ನು ನಿರೀಕ್ಷಿಸುವುದು ಸಂಪೂರ್ಣವಾಗಿ ನಿರರ್ಥಕವಾಗಿದೆ. ಪರ್ಯಾಯ ಜನಾಧಾರಿತ ಅಭಿವೃದ್ಧಿ ದೃಷ್ಟಿಕೋನದೊಂದಿಗೆ ಮುನ್ನಡೆಯಲು ಮತ್ತು ಈ ನಿರ್ದಯ ಜನವಿರೋಧಿ ಆಡಳಿತವನ್ನು ಆದಷ್ಟು ಬೇಗ ತೊಲಗಿಸಲು ಎಲ್ಲ ಫ್ಯಾಸಿಸ್ಟ್ ವಿರೋಧಿ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳೊಂದಿಗೆ ಕೈಜೋಡಿಸುವುದು ಕಾರ್ಮಿಕ ವರ್ಗ ಮತ್ತು ಎಲ್ಲ ದಮನಿತರು ಒಗ್ಗೂಡಬೇಕಾಗಿದೆ ಎನ್ನುವುದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಸ್ಪಷ್ಟ ನಿಲುವಾಗಿದೆ. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಜುಲೈ 27ರಂದು ಕನ್ನಡ ನಾಡಗೀತೆ ಬೆಳೆದು ಬಂದ ದಾರಿ ಹಾಗೂ ನಾ ಕಂಡ ನಮ್ಮವರು ಕೃತಿಗಳ ಬಿಡುಗಡೆ ಮತ್ತು ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ, ಗುರುವಿಗೊಂದು ಅಕ್ಷರ ನಮನ ಕಾರ್ಯಕ್ರಮ ಜರುಗಲಿದೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಂತರಿಗಂಗಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅಂದು ಹಿರಿಯರಾದ ನಿವೃತ್ತ ಗುರುಗಳಾದ ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ್ ಹಾಗೂ ವಕೀಲರು ಮತ್ತು ಪತ್ರಕರ್ತರಾದ ಪ್ರಹ್ಲಾದ್ ಗುಡಿಯವರು ಬರೆದ ಇವರಿಬ್ಬರ 2 ಕೃತಿಗಳು ಲೋಕಾರ್ಪಣೆಗೊಳ್ಳಲಿವೆ.
ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶಿವಯ್ಯ ಉದ್ಘಾಟಿಸುವರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಧ್ಯಕ್ಷತೆ ವಹಿಸಿಕೊಳ್ಳುವರು. ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷ ಬೀರಪ್ಪ ಸಂಬೋಜಿ ವಹಿಸಿಕೊಳ್ಳುವರು ಮತ್ತು ಕೃತಿಗಳನ್ನು ಎಸ್ ಶರಣೇಗೌಡ, ಪತ್ರಕರ್ತ ಡಿ.ಎಚ್. ಕಂಬಳಿ ಲೋಕಾರ್ಪಣೆಗೊಳಿಸುವರು ಎಂದು ಹೇಳಿದರು. ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷ ಬೀರಪ್ಪ ಸಂಬೋಜಿ ಮಾತನಾಡಿ, ಗುರು ಪೂರ್ಣಿಮೆಯ ಪ್ರಯುಕ್ತ ಗುರು ನಮನ ಕಾರ್ಯಕ್ರಮ ಇದ್ದು 15 ಜನಕ್ಕೂ ಹೆಚ್ಚು ಆಯ್ದ ಕವಿಗಳು ಅಂದು ಕವನ ವಾಚನ ಮಾಡುವರೆಂದು ತಿಳಿಸಿದರು. ನಂತರ ಪತ್ರಕರ್ತರು ಮತ್ತು ಲೇಖಕರಾದ ಪ್ರಹ್ಲಾದ್ ಗುಡಿ ಮಾತನಾಡಿ, ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮಾಡಿದ ನಾನು ಅದೇ ಕಾಲೇಜಿನಲ್ಲಿ ಕೃತಿ ಬಿಡುಗಡೆಯಾಗುತ್ತಿರುವುದು ಹಾಗೂ ವಿದ್ಯೆ ಕಲಿಸಿದ ನಮ್ಮ ಗುರುಗಳು ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿಮಠ ಅವರು ಬರೆದ ಕೃತಿಯ ಜೊತೆಗೆ ನನ್ನ ಕೃತಿ ಬಿಡುಗಡೆ ಆಗುತ್ತಿರುವುದು ಬಹಳ ಸಂತೋಷದ ವಿಷಯ ಎಂದರು. ಈ ವೇಳೆ ಯೋಗ ಗುರು ಎಂ ಭಾಸ್ಕರ್ ಉಪಸ್ಥಿತರಿದ್ದರು. ಗುರುವಿಗೆ ಅಕ್ಷರ ನಮನ ಅನ್ನುವಂಥದ್ದು ಒಂದು ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಅನ್ನು ಆರಂಭ ಮಾಡಿದ್ದೇವೆ ಆಯ್ದ ಕವಿಗಳಿಂದ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂಥ ಶಿವಯ್ಯ ಅವರು ಉದ್ಘಾಟಕರಾಗಿರ್ತಾರೆ. ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾವೇ ಇರ್ತೀವಿ. ಹಾಗೆಯೇ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯರು ಆತ್ಮೀಯರಾದ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬೀರಪ್ಪ ಸಂಬೋಜಿ ಅವರು ವಹಿಸಿಕೊಂಡಿದ್ದಾರೆ. ಕೃತಿ ಬಿಡುಗಡೆಯನ್ನು ಎಸ್ ಶರಣೇಗೌಡರು, ಮಾಜಿ ಜಿಲ್ಲಾಧ್ಯಕ್ಷರು ರಾಯಚೂರು ಸಿಂಧನೂರು ಅವರು ಈ ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಹಾಗಾಗಿ ಇನ್ನೋರ್ವ ಆತ್ಮೀಯ ಹಿರಿಯ ಪತ್ರಕರ್ತರ ಅಧ್ಯಕ್ಷರಾದಂಥ ಡಿ.ಎಚ್. ಕಂಬಳಿ ಅವರು ಸಹ ಒಂದು ಕೃತಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಕನ್ನಡ ನಾಡುಗೀತೆ ನಡೆದು ಬಂದ ದಾರಿ ಕುರಿತು ಕೃತಿ ಪರಿಚಯವನ್ನು ಮಂಡಲಗಿರಿ ಪ್ರಸನ್ನ ಹಿರಿಯ ಸಾಹಿತಿಗಳು ರಾಯಚೂರಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಕೃತಿಯ ಕುರಿತು ಮಾತನಾಡಿದ್ದಾರೆ. ಕಟ್ಟಡ ಕಾರ್ಮಿಕರಿಂದ ಆಗಸ್ಟ್ 5ರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪಿ. ಅಪ್ಪಣ್ಣ ಕಾರ್ಮಿಕರಲ್ಲಿ ಮನವಿ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಗಸ್ಟ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರಿಸುಮಾರು 15,000ಕ್ಕೂ ಹೆಚ್ಚು ಕಾರ್ಮಿಕರು ಸೇರುವ ನಿರೀಕ್ಷೆ ಇದೆ. 2 ವರ್ಷಗಳಿಂದ ಹೊಸ ಕಟ್ಟಡ ಕಾರ್ಮಿಕರ ನೋಂದಣಿ ನವೀಕರಣವೂ ಕೂಡ ಆಗಿಲ್ಲ. ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸದ ಹಣವೂ ಕಡಿತಗೊಳಿಸಲಾಗಿದೆ. ಮದುವೆ, ಅಪಘಾತ, ಆಸ್ಪತ್ರೆ ಖರ್ಚು ವೆಚ್ಚ ಸರ್ಕಾರವೂ ಕೊಡುತ್ತಿಲ್ಲ. ಈ ಕೂಡಲೇ ಕಾರ್ಮಿಕರಿಂದ ಸಂಗ್ರಹಿಸಿದ ವಂತಿಗೆಯನ್ನು ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು, ಈ ಯಾವುದೇ ವಿಪತ್ತುಗಳಿಗೆ ಬಳಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಉಲ್ಲೇಖಿಸಿದರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಕಾರ್ಮಿಕರಿಂದ ಸಂಗ್ರಹಿಸಿದ ವಂತಿಗೆ ಹಣವನ್ನು ಐಷಾರಾಮಿ ಕಾರು ಖರೀದಿ ಮಾಡಿ ಕಚೇರಿ ಹೈಟೆಕ್ಗೊಳಿಸಿ ಅನಗತ್ಯ ಖರ್ಚು ತೋರಿಸಿ ಸುಮಾರು 16,000 ಕೋಟಿ ಹಣವನ್ನು 6,000 ಕೋಟಿಗೆ ಇಳಿಸಿ ದೊಡ್ಡ ಹಗರಣವೇ ಮಾಡಿದ್ದಾರೆಂದು ಆರೋಪಿಸಿದರು. ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 21 ಸ್ಥಳೀಯ ಸಂಸ್ಥೆಗಳಲ್ಲಿ ಆದ ಹಗರಣಗಳನ್ನು ತನಿಖೆ ನಡೆಸುತ್ತಿರುವುದು ಸ್ವಾಗತಾರ್ಹ. ಅದರಲ್ಲಿ ಕಟ್ಟಡ ಕಾರ್ಮಿಕರ ಹಣದ ದುರ್ಬಳಕೆ ಮಾಡಿರುವುದನ್ನು ಸಹ ಸೇರಿಸಬೇಕೆಂದು ಒತ್ತಾಯಿಸಿ ಕಾರ್ಮಿಕರ ವೈದ್ಯಕೀಯ ಖರ್ಚಿನ ನೆಪದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಪರೀಕ್ಷೆಗೆ ಒಳಪಡಿಸಿ ಖರ್ಚನ್ನು ತೋರಿಸುವ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಖರ್ಚಿನ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ನಾಗರಾಜ್ ಪೂಜಾರ್, ಗಂಗಪ್ಪ ತೋರಣದಿನ್ನಿ, ಚಾಂದ್ ಸಾಬು ಬೆಳ್ಳಿಗನೂರು, ಬಸವರಾಜ ಕೊಂಡೆ, ರಾಮಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ರಾಜ್ಯಗಳಲ್ಲೂ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ. ಆ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ 2014ರವರೆಗೆ ರಾಷ್ಟ್ರೀಯ ಸ್ವಸ್ಥ ಬಿಮಾ ಯೋಜನೆ ಅಂತೇಳಿ ಒಂದು ಯೋಜನೆ ಇತ್ತು. ಆಟೋ ಡ್ರೈವರ್ಗಳು, ಹೆಲ್ಪರ್ಗಳು, ಮನೆ ಕೆಲಸ ಮಾಡೋರು, ಬೇರೆ ಬೇರೆ ESI PF ಇಲ್ಲದಿರುವ ಕಾರ್ಮಿಕರಲ್ಲಿ ನೋಂದಾವಣೆ ಆದರೆ ಆ ಕಾರ್ಮಿಕರಿಗೆ 30,000 ಗಂಡ ಹೆಂಡತಿ 2 ಜನ ಮಕ್ಕಳಿಗೆ ಈ ರಾಷ್ಟ್ರೀಯ ಸ್ವಸ್ಥ ಬಿಮಾ ಯೋಜನೆಯಲ್ಲಿ ಹಣ ಕೊಡ್ತಾ ಇದ್ರು. 30,000 ಅದಕ್ಕೊಂದು ಕಾರ್ಡ್ ಕೊಡ್ತಾ ಇದ್ರು, ATM ತರ ಇರುತ್ತೆ ಕಾರ್ಡ್. ಆ ಕಾರ್ಡಿಂದ ಆ ಕಾರ್ಮಿಕರು ಹಾಸ್ಪಿಟಲ್ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬಹುದಾಗಿತ್ತು. ಈ ಕೇಂದ್ರ ಸರ್ಕಾರ ಬಂದು ಆ ಒಂದು ರಾಷ್ಟ್ರೀಯ ಸ್ವಸ್ಥ ಬಿಮಾ ಯೋಜನೆಯನ್ನು ರದ್ದುಪಡಿಸಿ ಅವರು ಈ ಹೊಸ ಒಂದು ಏನು ಇನ್ಶೂರೆನ್ಸ್ ಆಯುಷ್ಮಾನ್ ಅಂತೇಳಿ ಒಂದು ಕಾರ್ಡ್ ತರ್ತಾರೆ. ಈ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಬಂದು ಯಾವುದೇ ಬೆನಿಫಿಟ್ಸ್ ಇಲ್ಲ. ಅವ್ರು ಹೇಳೋದು 5 ಲಕ್ಷವರೆಗೆ ನಿಮಗೆ ಏನು ಆಪರೇಷನ್ ಮಾಡಿಸ್ಕೊಳ್ಬಹುದು ಅಂತೇಳಿ.
ನೀವು ಆಪರೇಷನ್ ಒಂದು ಹಾಸ್ಪಿಟಲ್ ಆಪರೇಷನ್ ನಡಿಬೇಕಾದ್ರೆ ಮಿನಿಮಮ್ ಒಂದು 10,000 ರಿಂದ 20,000ವರೆಗೂ ಮೆಡಿಕಲ್ ಚೆಕ್ಅಪ್ಗಳನ್ನು ಮಾಡಲೇಬೇಕಾಗುತ್ತೆ. ಮೂರನೇ ಅವಧಿಯ ಮೋದಿ ನೇತೃತ್ವದ ಸರ್ಕಾರದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಹೊಟ್ಟೆಗೆ ಹಿಟ್ಟು ನೀಡದೆ ಜುಟ್ಟಕ್ಕೆ ಮಲ್ಲಿಗೆ ಮುಡಿಸುವ ಪ್ರಯತ್ನದಂತಿದೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಕ್ಯಾತ್ನಟ್ಟಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಅಧಿಕಾರದ ಗದ್ದುಗೆ ಏರಲು ಸಹಕರಿಸಿದ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಅಂದರೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶಗಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ತಮ್ಮ ಕುರ್ಚಿ ಉಳಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 5 ಜನ ಕರ್ನಾಟಕ ಪ್ರತಿನಿಧಿಸುವ ಸಚಿವರಿದ್ದರೂ ಸಹ ಕರ್ನಾಟಕಕ್ಕೆ ವಿಶೇಷ ಅನುದಾನ ತರದೇ ಇರುವುದು ನಿರಾಶೆ ಮೂಡಿಸಿದೆ. ಮೊಬೈಲ್, ಟಿವಿ, ಬೆಳ್ಳಿ, ಬಂಗಾರ ಬೆಲೆಗಳನ್ನು ಇಳಿಸಲು ಆದ್ಯತೆ ನೀಡುವ ಕೇಂದ್ರ ಸರ್ಕಾರ ಜನಸಾಮಾನ್ಯರ ದಿನಬಳಕೆಗೆ ಅಗತ್ಯ ವಸ್ತುಗಳ ಬೆಲೆಗಳ ಏರಿಕೆಯನ್ನು ತಡೆಗಟ್ಟಲು ವಿಫಲವಾಗಿದೆ. 10 ವರ್ಷದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆಯೊಂದಿಗೆ ಆಡಳಿತ ನಡೆಸಿದ ಸರ್ಕಾರ ನಿರುದ್ಯೋಗ ತಡೆಗಟ್ಟುವಲ್ಲಿ ವಿಫಲವಾಗಿದೆ. ಮುಂಬರುವ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಸುತ್ತೇವೆ ಎನ್ನುವುದು ಬರೀ ಮೂಗಿಗೆ ತುಪ್ಪ ಸವರುವ ಕ್ರಮವಾಗಿದೆ. ರೈತರ ಕನಿಷ್ಠ ಬೆಂಬಲದ ಬೆಲೆಯೂ ಕುರಿತು ಯಾವುದೇ ಪ್ರಸ್ತಾಪವಿಲ್ಲ. ಬಹುದಿನಗಳ ಬೇಡಿಕೆಯಾದ ರಾಯಚೂರಿಗೆ ಏಮ್ಸ್ ಕುರಿತು ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪವಿಲ್ಲ. ಜನಸಾಮಾನ್ಯರ ನೆರವಿಗೆ ಬೇಕಾದ ಯಾವ ನೀತಿ ಯೋಜನೆಗಳಿಲ್ಲದ ಹುಸಿ ಗೋಪುರ ಕಟ್ಟುವ ಬಜೆಟ್ ಆಗಿದೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಕ್ಯಾತ್ನಟ್ಟಿ ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯ ಬಾಸುಮಿಯಾ ಜಂಟಿಯಾಗಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ರೈತರು ತಮ್ಮ ಜಮೀನಿನಲ್ಲಿ ತಾವೇ ಬೆಳೆದ ಬೆಳೆಯ ಸಮೀಕ್ಷೆಯನ್ನು ತಾವೇ ಮಾಡಬಹುದಾಗಿದೆ. ಅಂತೆಯೇ ಕ್ರಾಪ್ ಸರ್ವೆ ಖಾರೀಫ್ 2024 ಆ್ಯಪಿನಲ್ಲಿ ಬೆಳೆಯ ಸಮೀಕ್ಷೆ ಈಗಾಗಲೇ ಆರಂಭವಾಗಿದೆ. ಅನ್ನದಾತರು ಇದರ ಉಪಯೋಗಗಳನ್ನು ಪಡೆದುಕೊಳ್ಳಬೇಕು. ಆದರೆ ತಾಲೂಕಿನ ಅನ್ನದಾತರಿಂದ ಈ ಸಮೀಕ್ಷೆಗೆ ನಿರೀಕ್ಷೆ ಮಟ್ಟದಲ್ಲಿ ಸ್ಪಂದನೆ ದೊರೆಯುತ್ತಿಲ್ಲ. ರೈತರು ಬೆಳೆಗಳ ಬಗ್ಗೆ ನಿಖರ ಮಾಹಿತಿ ಪಡೆಯಲು ಮೊಬೈಲ್ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಜೂನ್ 22ರಿಂದಲೇ ಆನ್ಲೈನ್ ಮೂಲಕ ಬೆಳೆ ಸಮೀಕ್ಷೆ ಕಾರ್ಯ ಕೃಷಿ ಇಲಾಖೆಯಿಂದ ಪ್ರಾರಂಭಗೊಂಡಿದೆ ಎಂದು ಕೃಷಿ ಅಧಿಕಾರಿ ನಜೀರ್ ಅಹಮದ್ ತಿಳಿಸಿದ್ದಾರೆ. ನಗರದ ಸಹಾಯಕ ಕೃಷಿ ಇಲಾಖೆಯ ಕಚೇರಿಯಲ್ಲಿ ಕರೆದ ಮಾಧ್ಯಮಗೋಷ್ಠಿ ಕುರಿತು ಮಾತನಾಡಿದ ಅವರು, 75% ನೀರಾವರಿ ಪ್ರದೇಶವಿದೆ. ಪ್ರಮುಖವಾಗಿ ಭತ್ತದ ಬೆಳೆಯನ್ನೇ ತಾಲೂಕಿನಲ್ಲಿ ಅವಲಂಬಿಸಿರುವುದರಿಂದ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಂದು ಭತ್ತದ ನಾಟಿ ಕಾರ್ಯ ಪ್ರಾರಂಭಗೊಂಡಿದೆ. 2024-25ನೇ ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ರೈತರು ತಮ್ಮ ಬೆಳೆಗಳನ್ನು ನೋಂದಾಯಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ಬೆಳೆ ಸಾಲ ಪಡೆದ ಮತ್ತು ಪಡೆಯದ ರೈತರು ಬ್ಯಾಂಕುಗಳಲ್ಲಿ ಮತ್ತು ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ಬೆಳೆ ಸಾಲ ಪಡೆಯದ ರೈತರು ಸಂರಕ್ಷಣೆ ಪೋರ್ಟಲ್ ಮೂಲಕ ನೋಂದಣಿ ಅಂತಿಮ ದಿನಾಂಕದವರೆಗೂ ವಿಮಾ ಕಂತು ಮೊತ್ತವನ್ನು ಯೂನಿವರ್ಸಲ್ ಸೊಂಪೋ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ಗೆ ಪಾವತಿಸಲು ಮನವಿ ಮಾಡಿದರು. ತಾಲೂಕಿನಲ್ಲಿ ವಾಡಿಕೆಯಂತೆ 2024 ಜನವರಿಯಿಂದ ಜುಲೈ ತಿಂಗಳವರೆಗೆ ಸರಾಸರಿ ಮಳೆಯು 202.6 ಮಿಲಿಮೀಟರ್ ಇದ್ದು 313.07 ಮಿಲಿಮೀಟರ್ ಅಷ್ಟು ಉತ್ತಮ ಮಳೆಯಾಗಿದೆ. ಮುಂಗಾರು ಹಂಗಾಮಿಗೆ 1,19,815 ಹೆಕ್ಟೇರ್ ಭೂಮಿ ಇದ್ದು ಈಗ ಪ್ರಸ್ತುತ ತೊಗರಿ, ಸಜ್ಜೆ, ಹತ್ತಿ, ಸೂರ್ಯಕಾಂತಿ, ಹೆಸರು, ಮೆಕ್ಕೆಜೋಳ ಸೇರಿದಂತೆ ಇನ್ನು ಮುಂತಾದ ಬೆಳೆಗಳ ಅಂದಾಜು 26,045 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆಯಾಗಿ ಬೆಳೆಗಳು ಉತ್ತಮ ಬೆಳವಣಿಗೆಯಲ್ಲಿವೆ ಎಂದರು. ಮಳೆ ಆಶ್ರಿತ ಸೂರ್ಯಕಾಂತಿಗೆ ₹329, ನೀರಾವರಿ ಸೂರ್ಯಕಾಂತಿಗೆ ₹394, ಮಳೆ ಆಶ್ರಿತ ಭತ್ತಗೆ ₹510, ನೀರಾವರಿ ಭತ್ತಗೆ ₹754, ಮಳೆ ಆಶ್ರಿತ ಸಜ್ಜೆಗೆ ₹254, ನೀರಾವರಿ ಸಜ್ಜೆಗೆ ₹317, ತೊಗರಿಗೆ ₹338, ನೀರಾವರಿ ತೊಗರಿಗೆ ₹406, ಎಳ್ಳು $232, ಹತ್ತಿಗೆ 1,006ರಿಂದ 1,492, ಹೆಸರು ₹269, ನೆಲಗಡಲೆ 532 ಮತ್ತು 441, ಮೆಕ್ಕೆಜೋಳ 516 ಪ್ರತಿ ಹೆಕ್ಟೇರಿಗೆ ವಿಮಾ ಕಂತು ಮೊತ್ತ ಪಾವತಿಸಲು ನೋಂದಣಿಗೆ ಜುಲೈ 31 ಅಂತಿಮವಾಗಿದೆ. ಭತ್ತ, ಸೂರ್ಯಕಾಂತಿ, ಮುಸ್ಕಿನ ಜೋಳ ಸೇರಿದಂತೆ ಅನೇಕ ನೀರಾವರಿ ಬೆಳೆಗಳಿಗೆ ನೋಂದಣಿಗೆ ಆಗಸ್ಟ್ 16 ಅಂತಿಮ ದಿನ ನಿಗದಿಪಡಿಸಲಾಗಿದೆ. ರೈತರ ಬಳಿ ಆಂಡ್ರಾಯ್ಡ್ ಮೊಬೈಲ್ ಇಲ್ಲದಿದ್ದಲ್ಲಿ ಅವರಿಗೆ ಅನುಕೂಲವಾಗಲೆಂದು ಕೃಷಿ ಇಲಾಖೆಯಿಂದ ಪ್ರತಿ ಹಳ್ಳಿಗೆ PR ನೇಮಕ ಮಾಡಿದೆ.
ರೈತರ ಬೆಳೆ ಸಮೀಕ್ಷೆಯನ್ನು ಅಪ್ಲೋಡ್ ಮಾಡುವುದು ಇವರ ಕೆಲಸ. ಇದನ್ನು ಸದ್ಬಳಕೆ ಮಾಡಿಕೊಳ್ಳುವ ಕೆಲಸ ನಡೆಯುತ್ತಿಲ್ಲ. ಇನ್ನಾದರೂ ರೈತರ ಬೆಳೆ ಸಮೀಕ್ಷೆ ಮೂಲಕ ತಾವು ಬೆಳೆದ ಬೆಳೆಗಳ ನಿಖರ ಮಾಹಿತಿ ನೀಡಿದರೆ ಬೆಳೆ ಪರಿಹಾರ, ಬೆಳೆ ವಿಮಾ ಸಂದರ್ಭದಲ್ಲಿ ತೊಂದರೆ ಆಗುವುದನ್ನು ತಪ್ಪಿಸಬಹುದಾಗಿದೆ. ರೈತರು ಗೂಗಲ್ ಪ್ಲೇ ಸ್ಟೋರ್ನಿಂದ ಖಾರಿಫ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ವತಃ ತಾವೇ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ವಿವರ ದಾಖಲಿಸಬಹುದು. ರೈತರು ಆಂಡ್ರಾಯ್ಡ್ ಮೊಬೈಲ್ ಮೂಲಕ ತಂತ್ರಾಂಶದಲ್ಲಿ ದಾಖಲಿಸುವುದರಿಂದ ಬೆಳೆ ವಿಸ್ತರಣೆ, ಎಣಿಕೆ ಕಾರ್ಯ, ಬೆಳೆ ಕಟಾವು ಪ್ರಯೋಗ, ಪ್ರಕೃತಿ ವಿಕೋಪ, ಬೆಳೆ ಹಾನಿ ವರದಿ ಸಿದ್ಧಪಡಿಸಲು ಬೆಳೆ ವಿಮಾ ಯೋಜನೆ, ಬೆಂಬಲ ಬೆಲೆ, RTCಯಲ್ಲಿ ಬೆಳೆ ವಿವರ ದಾಖಲಿಸಲು ಹಾಗೂ ಬ್ಯಾಂಕ್ನಲ್ಲಿ ಸಾಲ ಮಂಜೂರು ಮಾಡಲು ಬೆಳೆ ಸಮೀಕ್ಷೆ ಮಾಹಿತಿ ಉಪಯೋಗಕ್ಕೆ ಬರಲಿದೆ ಎಂದು ತಿಳಿಸಿದರು. ರೈತರು ಹೆಚ್ಚಿನ ಮಾಹಿತಿ ಪಡೆಯಲು ರೈತ ಸಂಪರ್ಕ ಕೇಂದ್ರಗಳ ಅಧಿಕಾರಿಗಳು, ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಲು ಸಹಾಯಕ ಕೃಷಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿಕೊಂಡರು. ಅದಕ್ಕೆ ಕೆಳಪದರಿನಲ್ಲಿ ಇರುವಂತಹ ಸಾಲ್ಟ್ ಮೇಲಿನ ಪದರಿನಲ್ಲಿ ಬಂದಿರುತ್ತೆ. ಹಾಗಾಗಿ ಹೋದ ಸಲ ಯಾರ್ಯಾರು ಭತ್ತ ಕೆರೆ ನೀರಿಗೆ ಹಾಕಿದ್ರು ಅವ್ರದ್ದೆಲ್ಲ ಭತ್ತ ಸಹ ನಶಿಸಿ ಹೋಗಿದೆ. ಅದರ ಒಂದು ಪರಿಣಾಮವಾಗಿ ಈಗ ಮೇಯಿಂದ ಸತತವಾಗಿ ಬೀಳ್ತಿರುವ ಮಳೆಯಿಂದ ಮತ್ತೆ ಇರುವಂತಹ ಸಾಲ್ಟ್ಸ್, ಉಪ್ಪು, ಕ್ಷಾರ ಏನಾದರೂ ಇದ್ದರೆ ಕೆಳಪದರಿಗೆ ಹೋಗಿರ್ತದೆ. ಹೋಗಲಿಲ್ಲ ಅಂದ್ರೂ ರೈತ ಬಾಂಧವರು ತಮ್ಮ ಸಸಿ ಮಡಿಯಲ್ಲಿ ಸಸಿ ಹಚ್ಚುವಾಗ ಜಿಂಕ್ ಸಲ್ಫೇಟು ಮತ್ತು ಪ್ಯೂರ್ ಜಿಂಕ್ ಹಾಕಿ ಹಚ್ಚೋದ್ರಿಂದ ಅಲ್ಲಿ ಬೆಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿಬೇಕಂದ್ರೆ ಜಿಂಕಿನ ಅಂಶ ಸಿಗಂಗಿಲ್ಲ. ಹಾಗಾಗಿ ಜಿಂಕ್ ಮೇಲ್ಪದರಿನಲ್ಲಿ ಸಾಲ್ಟ್ ಇದ್ದರೆ ಜಿಂಕಿನ ಅಂಶ ಸಿಗಂಗಿಲ್ಲ. ಪ್ಯೂರ್ ಜಿಂಕ್ ಆಗಲಿ ಅಥವಾ ಜಿಂಕ್ ಸಲ್ಫೇಟ್ ಆಗಲಿ ಹಾಕಿ ಹಚ್ಚಬೇಕು. ಕಣೆ ನೊಣದ ಬಾಧೆ ನಮ್ಮ ಏರಿಯಾದಲ್ಲಿ ಸರಿಸುಮಾರು 3-4 ವರ್ಷದಿಂದ ಕಾಣ್ತಾ ಇದೆ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಅದು ಬರೋದು ಸಸಿ ಮಡಿಯಿಂದ 40 ದಿನದ ಬೆಳೆ ತನಕ ಬರುತ್ತೆ. ಅದಕ್ಕೆ ಪಿಪ್ರೋನಿಲ್ ಅಥವಾ ಕಾರ್ಬೋಫ್ಯೂರಾನ್ ಅದು ಹಾಕಿ ಹಚ್ಚಿದರೆ ಒಂದು 15 ದಿನ ತನಕ ನಾವು ಅದನ್ನು ನಿವಾರಣೆ ಮಾಡ್ಬೋದು ಆ ಹುಳಕ್ಕೆ. ನೂತನ ರಾಯಚೂರು ಜಿಲ್ಲಾಧಿಕಾರಿಗಳಾದ ಕೆ ನಿತೀಶ್ ಅವರಿಗೆ ಸಿಂಧನೂರು ನಗರದ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ರಿಜಿಸ್ಟರ್ ಹರಟ್ನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಹಾರೈಸಲಾಯಿತು. ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆ ನಿತೀಶ್ ಅವರು ಆಶ್ರಮದ ಎಲ್ಲ ಸೇವಾ ಕಾರ್ಯಗಳನ್ನು ತಿಳಿದುಕೊಂಡರು. ಒಂದು ಸಾರಿ ಆಶ್ರಮಕ್ಕೆ ಭೇಟಿ ನೀಡುವುದಾಗಿ ಭರವಸೆ ನೀಡಿದರು. ಇಂತಹ ಸತ್ಯ ಸೇವೆಯ ನಮ್ಮ ಜಿಲ್ಲೆಯಲ್ಲಿ ಇರುವುದು ಜಿಲ್ಲಾಡಳಿತದ ಗೌರವ ಹೆಚ್ಚಿಸಿದೆ ಎಂದು ಮಾತನಾಡಿ ಆಶ್ರಮಕ್ಕೆ ಒಮ್ಮೆ ಭೇಟಿ ನೀಡುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್, ಅಶೋಕ್ ನಲ್ಲ ಕಾರ್ಯದರ್ಶಿಗಳು, ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್, ಎನ್ ನಾಗಲಿಂಗಪ್ಪ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹೊಸಳ್ಳಿ ಹೀಜೆ ಇವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಮ ಮತ್ತು ಕಾರ್ಪೊರೇಟ್ ವರ್ಗವನ್ನು ಕೋಟ್ಯಾಧಿಪತಿಗಳನ್ನಾಗಿ ಸಂತೋಷಪಡಿಸುವ ಬಜೆಟ್, CPIML ರೆಡ್ ಸ್ಟಾರ್. ಜುಲೈ 27ಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ 2 ಕೃತಿಗಳು ಬಿಡುಗಡೆ, ಗುರುವಿಗೊಂದು ಅಕ್ಷರ ನಮನ ಕಾರ್ಯಕ್ರಮ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಂದ ಆಗಸ್ಟ್ 5ರಂದು ಮುಖ್ಯಮಂತ್ರಿ ಮನೆ ಚಲೋ ಪ್ರತಿಭಟನೆ. ಹೊಟ್ಟೆಗೆ ಹಿಟ್ಟು ನೀಡದೆ ಜುಟ್ಟಿಗೆ ಮಲ್ಲಿಗೆ ಹೂ ಮುಡಿಸುವ ಬಜೆಟ್, ಚಂದ್ರಶೇಖರ್ ಕ್ಯಾಪ್ನಟ್ಟಿ. ರೈತರು ಖಾರಿಫ್ ಆ್ಯಪ್ ಬಳಸಿ ತಾವೇ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ವಿವರ ಸಲ್ಲಿಸಿ, ಕೃಷಿ ಅಧಿಕಾರಿ ನಜೀರ್ ಅಹಮದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.